ಬಿಗ್ ಬಾಸ್ ಆನೆ ಇವಾಗ ಮತ್ತೆ ಅಬ್ಬರಿಸೋದಕ್ಕೆ ಬರ್ತಾ ಇದ್ದಾರೆ ಬಲರಾಮನ ದಿನಗಳು ಮುಖಾಂತರ. ಸೊ ಏನು ಪಾತ್ರ, ಹೇಗೆ ನಮ್ಮೆಲ್ಲರನ್ನು ರಂಜಿಸಲಿದ್ದಾರೆ, ಏನು ವಿಶೇಷತೆ ಇದೆ ಎಲ್ಲವನ್ನೂ ಕೂಡ ಅವ್ರನ್ನೇ ಕೇಳ್ತಾ ಹೋಗ್ತೀರಿ. ಸರ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರ ಇದೀಗ ಸಿನಿಮಾದ ಮುಖಾಂತರ ಮತ್ತೆ ಅಬ್ಬರಿಸೋಕೆ ಸಜ್ಜಾಗಿರುವಂಥದ್ದು ಬಲರಾಮನ ದಿನಗಳು ಮುಖಾಂತರ. ಎಷ್ಟು ಸ್ಪೆಷಲ್ ಸಿನಿಮಾ ನಿಮಗೆ? ದಿಸ್ ಇಸ್ ವೆರಿ ಸ್ಪೆಷಲ್ ಮ್ಯಾಮ್, ಬಿಕಾಸ್ ಒಬ್ಬ ಆರ್ಟಿಸ್ಟ್ಗೆ ನಾನು ಪ್ರತಿ ಸಲ ಹೇಳಿದಾಗೆ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕು ಅಂತ ಆಸೆ ಇರುತ್ತೆ. ಆ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ಕೊಟ್ಟಂಥ ಆಪರ್ಚುನಿಟಿ ಬಲರಾಮನ ದಿನಗಳು. ಸೊ ತುಂಬ ನಾನು ಮಾಡಿರೋವಂಥ ಅಷ್ಟು ಸಿನಿಮಾಗಳಿಂದ ತುಂಬ ವಿಭಿನ್ನವಾದ ಪಾತ್ರ ಇದು. ಆ್ಯಂಡ್ ತುಂಬ ಖುಷಿ ಕೊಟ್ಟಿರುವಂಥ ಪಾತ್ರ. ನಾನು ಖುಷಿಯಾಗಿ ಪರ್ಫಾರ್ಮ್ ಮಾಡಿರುವಂಥ ಪಾತ್ರ ಇದು. ಸೊ ಐ ಲವ್ ದಟ್ ಮೂವಿ ಆ್ಯಂಡ್ ಐ ಲವ್ ದಟ್ ಕ್ಯಾರೆಕ್ಟರ್ ವಾಟ್ ಐ ಹ್ಯಾವ್ ಪ್ಲೇಡ್. ಸೊ ಜಸ್ಟ್ ವೇಟಿಂಗ್, ಪರದೆ ಮೇಲೆ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ವಿನಯ್ ಗೌಡ ಅವರು ಏನೇ ಮಾಡಿದ್ರು ಒಂದು ವಿಭಿನ್ನವಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಏನೋ ಒಂದು ನೋಡಬೇಕು, ವಾಟ್ ನೆಕ್ಸ್ಟ್ ಅನ್ನುವಂಥ ಕ್ಯೂರಿಯಾಸಿಟಿ ಅಂತೂ ಹುಟ್ಟಿಸ್ತೀರಾ. ಸೊ ನನಗೆ ನಿಮ್ಮ ಪಾತ್ರದ ಹೆಸರು ಕೇಳಿದ್ರೆ ಏನಿದು ಹಿಂಗಿದೆಯಲ್ಲ ಅಂತ ಅನ್ನಿಸ್ತು, ಕತ್ತಿ. ಸೊ ಯಾಕೆ ಆ ಹೆಸರು, ಕ್ಯೂರಿಯಾಸಿಟಿ? ಐ ಮೀನ್ ಆ ಪಾತ್ರಕ್ಕೆ ಯಾಕೆ ಆ ಹೆಸರು ಕೊಟ್ಟರು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇಟ್ ಸೂಟ್ಸ್ ಟು ದಟ್ ಕ್ಯಾರೆಕ್ಟರ್. ಅಂದರೆ ಆ ಒಂದು ಕ್ಯಾರೆಕ್ಟರ್ ಏನು ಮಾಡಿದ್ದೀನಿ, ಕತ್ತಿ ಅಂತ ಕ್ಯಾರೆಕ್ಟರ್ ಅದು. ಅಂದರೆ ವೆರಿ ಶಾರ್ಪ್, ತುಂಬ ಒಂದು ಓಜಿ ಕ್ಯಾರೆಕ್ಟರ್ ಅದು. ಲೋಕಲ್ ಗ್ಯಾಂಗ್ಸ್ಟರ್ಸ್ ಇದಾರಲ್ಲ, ಆ ಥರ ಒಂದು ಕ್ಯಾರೆಕ್ಟರು. ಆ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಆ ಲ್ಯಾಂಗ್ವೇಜ್ ಆಗಲಿ ತುಂಬ ಲೋಕಲ್ ಆಗಿ ಒಂದಷ್ಟು ಮಿಕ್ಸ್ ಆಫ್ ಕನ್ನಡ ಆ್ಯಂಡ್ ಡಿಫ್ರೆಂಟ್ ಲ್ಯಾಂಗ್ವೇಜ್ನ ಮಿಕ್ಸ್ ಮಾಡಿ ಮಾತಾಡಿರೋದು. ಡ್ರೆಸ್ಸಿಂಗ್ ಸೆನ್ಸು, ಹೇರ್ ಸ್ಟೈಲು ಆ್ಯಂಡ್ ಸ್ವಲ್ಪ ನನ್ನ ಕಲರ್ನು ಡೆಲ್ ಮಾಡಿ ಒಂದು ಲೋಕಲ್ ಯುನೋ ಟಿಂಟ್ ಕೊಟ್ಟಿದ್ದಾರೆ ಆ ಸಿನಿಮಾನಲ್ಲಿ ನನ್ನ ಕ್ಯಾರೆಕ್ಟರ್ಗೆ. ಸೊ ಐ ಜಸ್ಟ್ ಲವ್ಡ್ ಇಟ್. ನಾನು ಮಾಡಿರೋ ಸಿನಿಮಾ ಎಲ್ಲ ಇಟ್ ಈಸ್ ಲೈಕ್ ವೆರಿ ನೈಸ್ ರಿಚ್ ಲುಕ್ಸ್, ಬ್ಲೇಸರ್ಸು, ಸೂಟ್ಸು, ಈ ಜಾನರ್ ಮಾಡ್ಕೊಂಬಂದು ಇವಾಗ ಇದರಲ್ಲಿ ಐ ಥಿಂಕ್ ನೀವು ಸಂತೋಷ್ ಸರ್ ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ ಅನಿಸುತ್ತೆ. ಐ ಮಿಸ್ಡ್ ಇಟ್. ಇನ್ಫ್ಯಾಕ್ಟ್ ನಾನು ಒಂದು ಕಾಲ್ ಬಂತು ಅಂತ ಹೊರಗಡೆ ಹೋದೆ, ಅಷ್ಟೊತ್ತಿಗೆ ಹಿ ಹ್ಯಾಡ್ ಸ್ಪೋಕನ್ ಅಬೌಟ್ ಇಟ್. ಎಲ್ಲರಿಗೂ ಖುಷಿ ಕೊಡೋವಂಥ ಪಾತ್ರ ಇದು. ತುಂಬ ಚೆನ್ನಾಗಿ ಬಂದಿದೆ ಅದು. ಇನ್ನು ನಾವು ವಿನಯ್ ಗೌಡ ಅವ್ರನ್ನ ವಿಭಿನ್ನ ರೀತಿಯಲ್ಲಿ ನೋಡ್ಬೋದಾ? ಖುಷಿ ಕೊಡೋ ಪಾತ್ರ ಹೌದು, ಬಿಕಾಸ್ ಆ ನೇಮ್ ಕೇಳಿದಾಗ ಹಿಂದೆ ಇರುವಂಥ ಶೇಡೆ ಯಾವುದೇ ಇರುತ್ತೇನೋ ಅಂತ ಅನ್ಸುತ್ತೆ. ಸೊ ನಿಮಗೆ ಏನು ಅನ್ನಿಸ್ತು, ವಿಭಿನ್ನ ಇದೆ ಅಂತ ಅನ್ನಿಸ್ತಾ? ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಅಭಿಮಾನಿಗಳು? ಕಂಪ್ಲೀಟ್ಲಿ ಆಪೋಸಿಟ್ ಸೈಡ್ ಆಫ್ ವಿನಯ್ ಗೌಡನ ನೋಡ್ತೀರಾ. ಕಂಪ್ಲೀಟ್ಲಿ ಆಪೋಸಿಟ್ ಸೈಡ್ ಆಫ್ ದ ಕ್ಯಾರೆಕ್ಟರ್ಸ್. ಇಷ್ಟು ದಿನ ಪ್ಲೇ ಮಾಡಿರೋ ಕ್ಯಾರೆಕ್ಟರ್ಸ್ಗಿಂತ ಆಪೋಸಿಟ್ ಆಗಿರುವಂಥ ಕ್ಯಾರೆಕ್ಟರ್ನ ನೋಡ್ತೀರಾ. ಇಷ್ಟು ದಿನ ನಾನು ಆ್ಯಕ್ಟಿಂಗ್ ಏನು ಮಾಡಿದ್ದೀನಿ, ಒಂದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ಒಬ್ಬ ನಿಜವಾದ ಆ್ಯಕ್ಟರ್ನ ನೀವು ನೋಡ್ತೀರಾ, ಒಂದು ನಿಜವಾದ ಪರ್ಫಾರ್ಮೆನ್ಸ್ನ ನೀವು ನೋಡ್ತೀರಾ. ಡೈಲಾಗ್ಸ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ, ಒಂದು ವಿಭಿನ್ನವಾಗಿರುವಂಥ, ಒಂದು ವೆರಿ ಲೌಡ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ನ ನೀವು ನೋಡ್ತೀರಾ. ಸೊ ಐ ಕ್ಯಾನ್ ಪ್ರಾಮಿಸ್ ಯು ದ್ಯಾಟ್. ಸಿನಿಮಾ ನೋಡಿದೆ, ಡೆವಿಲ್. ಮೈ ಗಾಡ್, ನನಗೆ ನಿಮ್ಗೆ ಎಂಟ್ರಿ, ನಿಮ್ಮ ಮಾತು, ನೀವು ಆಲೋಚನೆ ಮಾಡುವಂಥದ್ದು, ಕಣ್ಣಲ್ಲೇ ಮಾತನಾಡುವಂಥ ಕ್ಷಣಗಳು, ಆ ಪಾಲಿಟಿಕ್ಸ್ ಅನ್ನುವಂಥ ಒಂದು ಶೇಡ್ ಕೊಟ್ಟಿದ್ದಾರಲ್ಲ, ವಾವ್, ಇದು ವಿನಯ್ ಗೌಡ ಅವರ ಅಂತ ರಪ್ ಅಂತ ಪಾಸ್ ಆಗುತ್ತೆ ಒಂದೇ ಸಲ. ಕನಸ ನಿಜನ ಅಂತ ಅಷ್ಟು ಅತ್ಯದ್ಭುತವಾದಂಥ ಪಾತ್ರ. ಎಷ್ಟು ಖುಷಿ ಇದೆ. ತುಂಬ ಖುಷಿ ಇದೆ ಮ್ಯಾಮ್, ಬಿಕಾಸ್ ಅಗೇನ್ ಡೆವಿಲ್ ಅನ್ನೋ ಒಂದು ದೊಡ್ಡ ಕ್ಯಾನ್ವರ್ಸ್ನಲ್ಲಿರುವಂಥ ಒಂದು ಸಿನಿಮಾ, ದೊಡ್ಡ ಪ್ರೊಡಕ್ಷನ್ ಸಿನಿಮಾ, ದೊಡ್ಡ ಆ್ಯಕ್ಟರ್ಗಳಿರುವಂಥ ಸಿನಿಮಾ. ಆ್ಯಂಡ್ ದರ್ಶನ್ ಸರ್ ಜೊತೆಯಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಿರೋಂಥ ಒಂದು ಮೂಮೆಂಟ್ ಈಸ್ ಆಲ್ ಗಿವನ್ ಮಿ ಅ ವೆರಿ ಗುಡ್ ಮೈಲೇಜ್. ಪ್ಲಸ್ ಪೊಲಿಟಿಕ್ಸ್, ಲೈಕ್ ಯು ಸೆಡ್, ತುಂಬ ಒಂದು ಪೊಲಿಟಿಕಲ್ ಶೇಡ್ನಲ್ಲಿರುವಂಥ ಒಂದು ಕ್ಯಾರೆಕ್ಟರು ಪ್ಲೇ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕೊಟ್ಟಿರೋ ಸ್ಪೇಸ್ನಲ್ಲಿ ಐ ಥಿಂಕ್ ಐ ಹ್ಯಾವ್ ಗಿವನ್ ವಾಟ್ಸ್ ಬೆಸ್ಟ್ ಐ ಥಾಟ್. ಆ್ಯಂಡ್ ಪ್ರಕಾಶ್ ಸರೂ ಒಂದಷ್ಟು ಇನ್ಪುಟ್ಸ್ ಕೊಟ್ಟು ಆ ಕ್ಯಾರೆಕ್ಟರ್ನ ಒಂದಷ್ಟು ಲಿಫ್ಟ್ ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಸೊ ಅದರಿಂದ ಒಂದಷ್ಟು ನೋಡಿ, ನೀವೇ ಇವಾಗ ಹೇಳಿದ್ರಿ ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ತುಂಬ ಮೈಲೇಜ್ ಕೊಡ್ತಾ ಇದೆ ಆ ಕ್ಯಾರೆಕ್ಟರು. ಆ್ಯಂಡ್ ಆಲ್ಸೋ ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಗೆಟಿಂಗ್ ಲಾಟ್ ಆಫ್ ಆಪರ್ಚುನಿಟೀಸ್ ಆಲ್ಸೋ. ಇನ್ನು ತುಂಬ ಬೇಗ ನಿಮಗೆ ಆಪರ್ಚುನಿಟೀಸ್ ಒಲ್ದು ಬರ್ತಾ ಇದೆ. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ನಂತರ ಕೆಲವ್ರ ಲಕ್ಕಂತೂ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ಸೊ ನಿಮಗೂ ಆಗ ಅನ್ನಿಸ್ತಾ ಇದೆ, ಬಿಕಾಸ್ ಒಂದೊಳ್ಳೆ ಲೆಜೆಂಡ್ಸ್ ಜೊತೆ ಆ್ಯಕ್ಟಿಂಗ್ ಮಾಡುವಂಥ ಅವಕಾಶಗಳು ತುಂಬ ಜನ ಕಾಯ್ತಾ ಇರ್ತಾರೆ, ಈ ಒಂದು ಚಿಕ್ಕ ಅವಕಾಶ ಸಿಗಲಿ ಅಂತ. ಅಂಥದ್ರಲ್ಲಿ ನೀವು ಇಡೀ ಡೆವಿಲ್ ಮೂವಿ ಸ್ಟಾರ್ಟಿಂಗಿಂದ ಹಿಡಿದು ಆಲ್ಮೋಸ್ಟ್ ಅಲ್ಲಿ ಎಂಡಿಂಗ್ವರೆಗೂ ಕೂಡ ಕಾಣಿಸ್ಕೊಂಡಿದ್ದೀರಾ. ಸೊ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಆ್ಯಂಡ್ ಭಾಳ ಬೇಗ ಸಿಗ್ತಿದೆ ಅನ್ನೋದು ತಪ್ಪು ಮ್ಯಾಮ್, ಬಿಕಾಸ್ ಭಾಳ ಲೇಟಾಗಿ ಐ ಥಿಂಕ್ ಸಿಗ್ತಾ ಇರೋದು ಇದು. ನಾನು ತುಂಬ ಮುಂಚೆನೇ ನಾನು ಸಿನಿಮಾಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು. ಬಟ್ ಸ್ಮಾಲ್ ಸ್ಕ್ರೀನಲ್ಲಿ ತುಂಬ ದಿನ ಇದ್ದೆ ನಾನು.
ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ನನಗೆ ಒಂದು ಈ ಚೇಂಜ್ ಓವರ್ ಕೊಡ್ತು ಆ್ಯಂಡ್ ಜನರವರೆಗೂ ತಲುಪಿಸ್ತು ನನ್ನನ್ನು. ಆ್ಯಂಡ್ ಅಲ್ಲಿಂದ ನನಗೆ ಈ ಸಿನಿಮಾಸ್ ಸ್ಟಾರ್ಟ್ ಆಗಿದ್ದು. ಸೊ ಐ ಥಿಂಕ್ ಪ್ಲಸ್ ಪಾಯಿಂಟ್ ಒಂದು ಡೆವಿಲ್, ನೆಕ್ಸ್ಟ್ ಬರ್ತಾ ಇರುವಂಥ ಈ ಬಲರಾಮನ ದಿನಗಳು, ಎರಡರೂ ನೀವು ಜೊತೆ ಅಲ್ಲಿ ನೋಡಿದ್ರೆ ಸಿನಿಮಾ ಇವನು ಮಾಡಿರೋದು ಅಂತ ಅನಿಸುತ್ತೆ ನಿಮಗೆ. ಅಷ್ಟು ಡಿಫ್ರೆಂಟ್ ಆಗಿದೆ ಎರಡು ಕ್ಯಾರೆಕ್ಟರ್ಸು. ಡೆವಿಲ್ ಒಂದು ಕಡೆ ಅಂದರೆ ಬಲರಾಮನ ದಿನಗಳು ಒಂದು ಕಡೆ. ಆ ಕ್ಯಾರೆಕ್ಟರ್ ತೂಕಗಳೇ ಬೇರೆ ಇದೆ, ಪರ್ಫಾರ್ಮೆನ್ಸೇ ಬೇರೆ ಇದೆ. ಸೊ ದಿಸ್ ಇಸ್ ಹೌ ಅನ್ ಆ್ಯಕ್ಟರ್ ಆಲ್ವೇಸ್ ವಾಂಟ್ಸ್ ಟು ಪ್ಲೇ. ಒಂದೇ ಥರ ಮಾಡೋದು ಬಿಟ್ಟು ಬೇರೆ ಬೇರೆ ಥರ ಪಾತ್ರಗಳು ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಇರುತ್ತಲ್ಲ, ಆ ಇಂಟ್ರೆಸ್ಟ್ ನನಗೆ ತುಂಬ ಇದೆ. ಆ್ಯಂಡ್ ಆ ಆಪರ್ಚುನಿಟಿ ಸಿಕ್ಕಿದ್ದು ನನಗೆ ಬಲರಾಮನ ದಿನಗಳಲ್ಲಿ. ಇನ್ನು ಡೆವಿಲಲ್ಲಿ ಈ ಕ್ಷಣನ ನಾನು ಮರೆಯೋಕ್ಕಾಗೋದಿಲ್ಲ ಅಂತ ಅಂದರೆ, ಬಿಕಾಸ್ ಶೂಟಿಂಗ್ ಆಗಿರ್ಬೋದು ಪ್ರತಿಯೊಂದು ಒಂದಷ್ಟು ವಿಘ್ನಗಳು ಎದುರಾಗ್ತಾ ಬಂತು, ಏನೇನೋ ಸಮಸ್ಯೆಗಳಾಯಿತು. ಸೊ ನಿಮಗೆ ಮರೆಯೋಕ್ಕಾಗದೇ ಇರುವಂತಹ ಒಂದು ದಿನ ಶೂಟಿಂಗ್ ಸೆಟ್ಟಲ್ಲಿ ಅಂತ ಹೇಳಿದ್ರೆ, ಮತ್ತು ಕಲ್ತಿದ್ದಂತಹ ಕ್ಷಣಗಳು, ದರ್ಶನ್ ಸರಿಂದ ನೀವು ಸಜೆಷನ್ಸ್ ತೊಗೊಂಡಿದ್ದಂಥದ್ದು ಏನೋ ಒಂದು ಹೇಳ್ತಾರೆ ಹಂಗಲ್ಲ ಚಿನ್ನ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಆ ಕರೆಕ್ಷನ್ಸ್ ಆಗಿರ್ಬೋದು ಅವೆಲ್ಲವನ್ನು ಮೆಲ್ಕು ಹಾಕೋದಾದರೆ ನಾನು ಏನಕ್ಕೆ ತುಂಬ ಅವಾಯ್ಡ್ ಮಾಡ್ತೀನಿ ದರ್ಶನ್ ಸರ್ ಬಗ್ಗೆ ಮಾತಾಡೋದು ಅಂದರೆ, ಐ ಡೋಂಟ್ ವಾಂಟ್ ಟು ಬಿ ಅ ಪ್ರಾಬ್ಲಮ್. ಬಿಕಾಸ್ ಲೀಗಲ್ ಇಶ್ಯೂಸ್ ಎಷ್ಟೊಂದಿದೆ ಇವಾಗ. ಆ್ಯಂಡ್ ಸೆಟ್ಟಲ್ಲಿ ಹಾಗಿತ್ತು ಹೀಗಿತ್ತು ಹಿಂಗಿತ್ತು ಹಂಗಿತ್ತು ಅಂತ ಹೇಳಿದ್ರೆ, ಇಫ್ ಸಮಥಿಂಗ್ ಕ್ಯಾನ್ ಬಿ ಟೇಕನ್ ಅಗೇನ್ಸ್ಟ್ ಹಿಮ್ ಆರ್ ಲೀಗಲ್ ಇಶ್ಯೂಸ್ ಆಗೋದು ಬೇಡ ಅಂತ ನಾನು ಆಲ್ವೇಸ್ ಅವಾಯ್ಡ್ ದಿಸ್ ಕ್ವೆಶ್ಚನ್ಸ್. ಬಟ್ ದೆನ್ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ಮೀ ಟು ಶೇರ್ ಆಲ್ ದೋಸ್ ಸ್ಪೇಸ್ ವಿತ್ ಹಿಮ್. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಲಿಯೋದಕ್ಕೆ ಅಂದರೆ ಹಿ ಈಸ್ ವೆರಿ ಹಂಬಲ್. ಯಾರಾದರೂ ಒಂದು ಬಂದು ಮಾತಾಡ್ಸಿದ್ರೆ ಅವ್ರಿಗಿಂತ ತಗ್ಗಿ ಬಗ್ಗಿ ಮಾತಾಡಿಸುವಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಅದನ್ನು ನಾನು ನೋಡಿದ್ದೀನಿ. ದಟ್ ಈಸ್ ಒನ್ ಥಿಂಗ್ ಐ ಹ್ಯಾವ್ ಆಲ್ವೇಸ್ ಸೀನ್ ಇನ್ ದ ಸೆಟ್ಸ್. ಬಟ್ ಅಷ್ಟಾಗಿ ನಾನು ಅವ್ರ ಜೊತೆಲಿ ಮಾತಾಡೋದಕ್ಕಾಗಲಿ ಅಥವಾ ಡೀಟೇಲ್ ಆಗಿ ಒಂದು ಕಾನ್ವರ್ಸೇಷನ್ಗಾಗಲಿ ನನಗೆ ಆಪರ್ಚುನಿಟಿ ಸಿಗಲಿಲ್ಲ ಬಿಕಾಸ್ ಆಫ್ ಆಲ್ ದಿಸ್ ಲೀಗಲ್ ಇಶ್ಯೂಸ್. ಆ್ಯಂಡ್ ನನ್ನ ಕೆಲಸ ಏನಿತ್ತು ಅದನ್ನು ಮಾಡಿಕೊಂಡು ಬರೀ ಅವ್ರ ಸ್ಕ್ರೀನ್ನಲ್ಲಿ ನಾನು ಅವರು ಸ್ಕ್ರೀನ್ ಶೇರ್ ಮಾಡುವಾಗ ದೇರ್ ಆರ್ ಲಿಟಲ್ ಇನ್ಪುಟ್ಸ್ ಲೈಕ್ ನೀವು ಈ ಕಡೆಯಿಂದ ಬರ್ತೀರಾ, ನಾನು ಈ ಕಡೆಯಿಂದ ಬರ್ತೀನಿ ಅನ್ನೋ ಒಂದು ಔಟ್ಪುಟ್ಸ್ ಅವ್ರು ಕೊಟ್ಕೊಂಡು, ಕಾಲರ್ ಗಿಲ್ಲರ್ ಇಟ್ಕೊಳೋ ಸೀನು ಅಥವಾ ಡ್ರ್ಯಾಗ್ ಮಾಡೋ ಸೀನಲ್ಲಿ ಕಂಫರ್ಟಬಲ್ ಆಗಿದ್ದೀರಲ್ಲ ಅಂತೆಲ್ಲ ಅವ್ರು ಕೇಳಿರೋದು. ಸೊ ಇದೆಲ್ಲ ನನಗೆ ಒಂದು ನೆನಪಿದೆ ಆ್ಯಂಡ್ ಒಂದು ಖುಷಿ ಕೊಟ್ಟಿದೆ. ಸೊ ಇನ್ನು ಬಲರಾಮನ ದಿನಗಳಿಗೆ ಬಂದುಬಿಡೋಣ. ಸೊ ಇಲ್ಲಿ ಒಳ್ಳೆ ಮ್ಯೂಸಿಕ್ ಇದೆ. ಜಯಂತ್ ಕಾಕಿಣಿಯವರ ಮ್ಯೂಸಿಕ್ ಅಂತ ಅಂದರೆ ಈಗಲೂ ಕೂಡ ಅವ್ರ ಸಾಂಗ್ನ ಒಂದು ಬಾರಿ ಕೇಳಿದ್ರೆ ಅದು ಮತ್ತೊಮ್ಮೆ ಮಗದೊಮ್ಮೆ ಒಂದು 100 ಸಲ ಕೇಳಿದ್ರು ಕೂಡ ಅದು ಬೇಜಾರಂತ ಅನಿಸಲ್ಲ. ಅಷ್ಟು ಒಳ್ಳೆ ಅದ್ಭುತವಾದಂತಹ ಸಾಹಿತ್ಯ ಕೊಡ್ತಾರೆ. ಅದರ ಜೊತೆಗೆ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರು ಎಷ್ಟು ಹಂಬಲ್ ಆಗಿ ಇಲ್ಲೂ ನಾವು ನೋಡ್ತಾ ಇದ್ರೆ ವಾವ್ ಅಂತ ಅನ್ನಿಸ್ತಾ ಇತ್ತು. ಸೊ ನಿಮಗೆ ಅವರೊಟ್ಟಿಗೆಲ್ಲ ಕೆಲಸ ಮಾಡಿದಂಥದ್ದು ಎಷ್ಟು ಹೆಮ್ಮೆ ಇದೆ? ಮ್ಯಾಮ್, ಸಂತೋಷ್ ನಾರಾಯಣ್ ಅವ್ರದ್ದು ಮ್ಯೂಸಿಕ್ಕು, ಜಯಂತ್ ಸರ್ದು ಲಿರಿಕ್ಸು ಆ್ಯಂಡ್ ವಿನೋದ್ ಸರ್ದು ಒಂದು ಕಾಂಬಿನೇಷನ್ನು. ಐ ಥಿಂಕ್ ನಾನು ಹೇಳಿದ್ನಲ್ಲ, ಈ ಸೆಟ್ಟಿಗೆ ಬರಬೇಕು ಅಂದರೆ ಪ್ರತಿಯೊಬ್ಬರಿಗೂ ಒಂದು ಕೆಲ್ಸಕ್ಕೆ ಹೋಗಬೇಕು ಅಂದರೆ ಅಟ್ಲೀಸ್ಟ್ ಒಂದು ಬೆಳಗ್ಗೆ ಒಂದು ಲತಾರ್ಜಿಕ್ ಇರುತ್ತೆ, ಎಷ್ಟೊತ್ತಿಗೆ ಹೋಗ್ಬೇಕಾ ಅನ್ನೋದು. ಬಟ್ ಬಲರಾಮನ ದಿನಗಳು ಶೂಟ್ ಅಂದಿದ ತಕ್ಷಣ ನಾನು ಕುಣ್ಕೊಂಡು ಹೋಗ್ತಿದ್ದೆ. ಐ ಯೂಸ್ ಟು ಫೀಲ್ ವೆರಿ ಎಕ್ಸೈಟೆಡ್. ಇವತ್ತು ಶೂಟ್ ಇದೆ, ಬಲರಾಮನ ದಿನಗಳು, ನಡಿ ಮೇಕಪ್ ಹಾಕೋಣ, ರೆಡಿ ಆಗೋಣ, ಬಾಡಿ ಲ್ಯಾಂಗ್ವೇಜು, ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡೋಣ, ಲೆಟ್ಸ್ ಡೂ ದಿಸ್, ಲೆಟ್ಸ್ ಡೂ ದ್ಯಾಟ್ ಅನ್ನೋ ಒಂದು ಎಕ್ಸ್ಟ್ರಾ ಒಂದು ಪುಷ್ ಇರ್ತಿತ್ತು. ದಟ್ಸ್ ಬಿಕಾಸ್ ಆಫ್ ಆಲ್ ದಿಸ್ ಪೀಪಲ್ ಇನ್ಕ್ಲೂಡಿಂಗ್ ವಿನೋದ್ ಸರ್, ನಮ್ಮ ಪ್ರೊಡಕ್ಷನ್ ಟೀಮ್ ಆಗಲಿ, ನಮ್ಮ ಡೈರೆಕ್ಷನ್ ಟೀಮ್ ಆಗಲಿ, ಚೈತನ್ಯ ಸರ್, ಸೆಟ್ಸು. ಇಟ್ ಈಸ್ ಆಲ್ ಗಿವನ್ ಅಸ್ ಅ ವೆರಿ ವೆರಿ ಕೈಂಡ್ ಆಫ್ ಪುಷ್ ಟು ಗೋ ಆ್ಯಂಡ್ ಶೂಟ್ ಎವ್ರಿ ಡೇ. ಇನ್ನು ಈ ಸಿನಿಮಾದ ಮುಖಾಂತರದ ನಿಮ್ಮ ಪಾತ್ರದ ಮುಖಾಂತರ ಏನನ್ನ ಪ್ರಾಮಿಸ್ ಮಾಡ್ತೀರಾ ಸರ್? ಅಂದರೆ ಜನಗಳು ಯಾಕೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು? ನೀವು ಓಮ್ ಸಿನಿಮಾ ಇವತ್ತು ಹಾಕಿದ್ರೂ 100 ಡೇಸ್ ಓಡುತ್ತೆ ಅಲ್ವಾ? ಆ ದಿನಗಳು, ಡೆಡ್ಲಿ ಸೋಮ, ಇನ್ನೊಂದು ಮತ್ತೊಂದು ಮೆಜೆಸ್ಟಿಕ್ಕು, ಇನ್ನೊಂದು ಈ ಥರ ಒಂದು ರೌಡಿಸಮ್, ಅಂಡರ್ವರ್ಲ್ಡ್, ಒಂದು ಕಲ್ಟ್ ಮೂವೀಸ್ ಏನಿದೆ, ಇದೆಲ್ಲ ಅದ್ರ ಜೊತೆ ಇದು ಒಂದು ಹೆಸರು ಸೇರ್ಕೊಳುತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಐ ಆಮ್ ನಾಟ್ ಕಂಪೇರಿಂಗ್ ದಿಸ್ ಮೂವೀಸ್, ಬಟ್ ಆ ಥರ ಒಂದು ಕಲ್ಟ್ ಕ್ಲಾಸಿಕ್ನಲ್ಲಿ ಬಲರಾಮನ ದಿನಗಳು ಸೇರ್ಕೊಳುತ್ತೆ. ಆ್ಯಂಡ್ ದಿಸ್ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್. ಇನ್ನೊಂದು ದಿನಗಳು ಬಂದು ಇದನ್ನು ಮರೆಸೋವರೆಗೂ ಇದು ಮೆರೆಯುತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಸೂಪರ್. ಆ ಕಾನ್ಫಿಡೆನ್ಸ್ ಹಾಗೆ ಇರಲಿ. ಜೊತೆಗೆ ನ್ಯೂ ಇಯರ್ ರೆಸೊಲ್ಯೂಷನ್ ಏನಿದೆ ಅಂತ ಹೇಳ್ಬಿಟ್ಟು? ದಮ್ ಹೊಡಿಯೋದು ಕಡಿಮೆ ಮಾಡಬೇಕು ಅಂತ ದೊಡ್ಡವರು ಹೇಳಿದ್ದಾರೆ, ನಾನು ಬಿಟ್ಟಿದ್ದೀನಿ. ಸೊ ಐ ಜಸ್ಟ್ ಕಾನ್ಸಂಟ್ರೇಟಿಂಗ್ ನಾಟ್ ಟು ಗೆಟ್ ಬ್ಯಾಕ್ ಟು ದ್ಯಾಟ್ ಅಗೇನ್. ನಿಮ್ಮ ಅಭಿಮಾನಿಗಳಿಗೆ ವಿಶ್ ಮಾಡಿಬಿಡಿ ಸರ್, ನ್ಯೂ ಇಯರ್ ಇನ್ನೇನು ಕೆಲವೇ ದಿನಗಳು ಮಾತ್ರ. ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. 2026
ಮೇ ದ ಇಯರ್ ಬಿ ದ ಬೆಸ್ಟ್ ಇಯರ್ ಆಫ್ ಯುವರ್ ಲೈಫ್. ಥ್ಯಾಂಕ್ ಯು. ಸೂಪರ್. ಆ್ಯಂಡ್ ನಿಮಗೂ ಕೂಡ ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಮತ್ತೆ ಟ್ರೈಲರ್ ಲಾಂಚಲ್ಲಿ ಸಿಗೋಣ ಅಂತ ಹೇಳ್ತಾ ನಿಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಸೊ ಇದಿಷ್ಟು ವಿನಯ್ ಗೌಡ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರೋಜಾ ಮನು ಪಾಟೀಲ್, ಅಶ್ವಬೈಗ, ನ್ಯೂಸ್ ಬೆಂಗಳೂರು.